ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಸ್, ನಾನು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು 5 ನಿಂಬೆಹಣ್ಣು ಎತ್ಕೊಂಡು ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ರಸನೆಲ್ಲ ಮನೆಯಲ್ಲೇ ಈ ಬಾಕ್ಸಲ್ಲಿ ಅಂದರೆ ಈ ಬಟ್ಲು ಎತ್ಕೊಂಡಿದ್ದೀನಲ್ಲ ಇದಕ್ಕೆ ಹಿಂಡ್ಬಿಟ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ದೇವಸ್ಥಾನದಲ್ಲೂ ಕೆಲವೊಬ್ರು ಈ ಥರ ಕಟ್ ಮಾಡಿ ರಸನೆಲ್ಲ ತೆಗೆದು ಅಲ್ಲಿ ಆಚೆ ಹಾಕ್ತಾರೆ. ನಾನು ಇಲ್ಲೇ ಮನೆಯಲ್ಲೇ ಹಿಂಡ್ಬಿಟ್ಟು ಅದನ್ನು ಯಾವುದಾದ್ರು ಗಿಡದ ಮೇಲೆ ಹಾಕ್ತೀನಿ. ಇವಾಗ ನೋಡಿ ಈ ಥರ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಇದಕ್ಕೆ ಹೂವು ಡೆಕೋರೇಷನ್ ಎಲ್ಲ ಇಲ್ಲೇ ಮಾಡ್ಕೊತೀನಿ. ಅದಕ್ಕೆ ನಾನು ನನ್ನ ಫ್ರೆಂಡ್ ಪ್ರಕಾಶ್ ತಡೆ ಓಡಿಸೋಣ ಅಂತ ಹೋಗ್ತಾಯಿದ್ದೀವಿ. ಯಾಕಂದರೆ ಸಿಕ್ಕಾಪಟ್ಟೆ ದೃಷ್ಟಿಯಾಗಿ ಹೋಗಿದೆ ನನಗಂತೂ. ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನನ್ನ ಜೊತೆ ಬಂದ ದೇವಸ್ಥಾನಕ್ಕೆ ಇಬ್ಬರು ಹೋಗ್ತಾಯಿದ್ದೀವಿ ತಡೆ ಓಡಿಸೋಣ ಅಂತ. ಬರೋ ದೃಷ್ಟಿಯೆಲ್ಲ ಹಂಗೆ ಡಮಾರ್ ಅಂತ ಹೋಗ್ಬಿಡ್ಬೇಕು ಅಂತ. ಕಬ್ಬಾಳಮ್ಮ ಅಷ್ಟೊಂದು ದೇವರು ಫುಲ್ ಪವರ್ಫುಲ್. ನೀವು ಹೋಗಿ ತಡೆ ಓಡಿಸ್ಕೊಳ್ಳಿ. ನಾನು 9 ಶುಕ್ರವಾರ ನಿಂಬೆಹಣ್ಣು ಆರತಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಯಾವುದೋ ಹರಕೆ ಕಟ್ಕೊಂಡಿದ್ದೆ, ಅದಾಗಿದೆ. ಆ್ಯಕ್ಚುಲಿ ನಾನು ತುಂಬ ಸಲ ಹರಕೆ ಕಟ್ಕೊಂಡಿದ್ದೀನಿ ಕಬ್ಬಾಳಮ್ಮ ತಾಯಿಗೆ ನಿಂಬೆಹಣ್ಣು ಆರತಿ ಮಾಡ್ತೀನಿ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು 3ನೇ ಹರಕೆ ಏನೋ ನಂದು. ಯಾಕಂದರೆ ಇದು ಬಿಫೋರ್ 2 ಹರಕೆ ಕಟ್ಕೊಂಡಿದ್ದೆ ನಾನು, ಅದು ಆಯ್ತು ಅಂದ್ಕೊಂಡಿದ್ದು. ಇದು ಆಗಿದೆ. ಹಂಗಾಗಿ 9 ಶುಕ್ರವಾರ ನಾನು ನಿಂಬೆಹಣ್ಣು ಆರತಿನಲ್ಲಿ ಕಬ್ಬಾಳಮ್ಮ ತಾಯಿಗೆ ಆರತಿ ಮಾಡ್ತಾಯಿದ್ದೀನಿ. ನಂದು ಆಲ್ರೆಡಿ ಇದು ಮೂರನೇ ಶುಕ್ರವಾರ. ನಂದು ಇನ್ನು 6 ಶುಕ್ರವಾರ ಬಾಕಿ ಇದೆ. ಫೈನಲಿ ಪೂಜೆ ಮುಗೀತು. ಇವಾಗ ತಾಯಿ ಗೀತ ಕಟ್ಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಟಾಟಾ, ಬೈ.